ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಚೆನ್ನಾಗಿರಿ, ಇರೋದೊಂದು ಲೈಫು ಗೈಸ್. ಆರಾಮಾಗೆ ಖುಷಿಯಾಗೆ ನಿಮಗೆ ಬೇಕಾಗಿರೋಂಥ ಅಡುಗೆ ಮಾಡಿಕೊಂಡು, ನಿಮ್ಮ ಕೈಲಾಗೋ ಕೆಲಸ ಮಾಡಿಕೊಂಡು, ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಖುಷಿಯಾಗಿ ನೋಡಿಕೊಂಡು, ಏನೇನು ಬೇಕೋ ಎಲ್ಲ ತಗೊಂಡು ಕಮ್ಮಿ ಖರ್ಚು ಮಾಡ್ತಾ ಆ್ಯಂಡ್ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿರಿ ಅಂತ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ಇದೊಂದು ರ್ಯಾಂಡಮ್ ವ್ಲಾಗ್. ಆ್ಯಂಡ್ ಲಾಸ್ಟ್ ಅಮಾವಾಸ್ಯೆ ದಿನ ನಾವು ಮೇಲೂರಿಗೆ ಹೋಗಿರೋ ಅಂಥ ವ್ಲಾಗ್ ಇದು ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಇಟ್ಸ್ ಟೂ ಬ್ಯಾಡ್, ಐ ನೋ ದ್ಯಾಟ್. ಆ್ಯಂಡ್ ಪರವಾಗಿಲ್ಲ ಗೈಸ್, ಮಾಡೋಣ ಒಂದೊಂದೇ ನಿಧಾನಕ್ಕೆ. ಆ್ಯಂಡ್ ಅವತ್ತಿನ ದಿನ ನಾವು ಮೇಲೂರಿಗೆ ಹೋಗಿದ್ವಿ. ಹುಟ್ಟಿದಾಗಿಂದ ಮಕ್ಕಳಿಗಿಬ್ಬರಿಗೂ ನಾನು ಬಳೆ ಹಾಕ್ಸಿರ್ಲಿಲ್ಲ. ಮೇಲೂರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಳೆ ಹಾಕ್ಸೋದು. ತುಂಬಾ ಒಳ್ಳೆಯದು, ಏನೂ ಕೆಟ್ಟದಾಗಲ್ಲ, ದೃಷ್ಟಿ ಆಗಲ್ಲ, ಭಯ ಬೀಳೋದು ಅದೇನೂ ಆಗೋ ಚಾನ್ಸಸ್ ಇರೋದಿಲ್ಲ ಅಂತ. ಸೊ ನಾವು ಚಿಕ್ಕವಾಗಿಂದ ನಮಗೂ ಕೂಡ ನಮ್ಮ ಮಮ್ಮಿ ಪಪ್ಪ ಅವರೆಲ್ಲ ಹಾಕ್ಸ್ತಿದ್ರು. ಚಿಕ್ಕವಾಗೆಲ್ಲ ನಮ್ಮ ಮಮ್ಮಿಯವರೆಲ್ಲ ನಮ್ಮನ್ನು ಬಸ್ಸಿಗೆ ಕರ್ಕೊಂಡೋಗಿ ಬಳೆ ಎಲ್ಲ ಹಾಕ್ಸ್ಕೊಂಬರೋದು ಚೆನ್ನಾಗಿ ನೆನಪಿದೆ. ಸಖತ್ ಜನ ಇರ್ತಿದ್ರು. ಆ್ಯಂಡ್ ಇವಾಗಲೂ ಅಷ್ಟೇ ಜನ ಇದ್ದೇ ಇರ್ತಾರೆ. ಸೊ ನಾವು ಕೂಡ ನನ್ನ ಮಕ್ಳಿಗೆ ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಅಮಾವಾಸ್ಯೆ ದಿನ ಹೋಗಿದ್ವಿ, ಹಾಕ್ಸ್ಕೊಂಡು ಬಂದ್ವಿ. ಆ್ಯಂಡ್ ಅವತ್ತು ಹಂಗೆ ರ್ಯಾಂಡಮ್ ವ್ಲಾಗ್ ಮಾಡಿಕೊಂಡೆ. ಆ್ಯಂಡ್ ಅವತ್ತಿನ ನೇಚರ್ ಮಾತ್ರ ಸಕ್ಕತ್ತಾಯಿತು ಗೈಸ್. ಅವತ್ತೇ ಅಲ್ವಾ ಇವಾಗ ಬ್ಯಾಂಗ್ಳೂರಲ್ಲಿ ನೇಚರ್ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಶಿಡ್ಲಘಟ್ಟಗೆ ನಾವು ಹೋಗಿದ್ದು. ಮೇಲೂರು ಬರೋದು ಶಿಡ್ಲಘಟ್ಟ ಹತ್ರ ಅಲ್ವಾ, ಅಲ್ಲಿ ಹೋಗಿದ್ದು. ಆ್ಯಂಡ್ ಅಲ್ಲಿ ಅಂತೂ ಗ್ರೀನರಿ ಸಕ್ಕತ್ತಾಗಿತ್ತು ಗೈಸ್. ಇವಾಗೆಲ್ಲ ಚಿಗುರು ಹುಳ ಮೈಸಕ್ಕೆ ಅದು ಡ್ಯಾನ್ಸು ಅದೆಲ್ಲ ಇವಾಗ ಚಿಗುರು ಬಿಡ್ತಾ ಇರುತ್ತೆ ಇವಾಗ. ಸೊ ಸಖತ್ ಗ್ರೀನರಿ ಇತ್ತು, ತುಂಬಾ ಚೆನ್ನಾಗಿತ್ತು ನೇಚರೆಲ್ಲ. ಹಂಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ತಾ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಅವ್ರ ಪಾಪ ಆಯಿತು ಬಿಡು, ಪಾಪ ಆಸೆ ಬೀಳ್ತಾ ಇದ್ದಾಳೆ ಅಂದ್ಬಿಟ್ಟು ಕಾರ್ ಸೈಡ್ಗೆ ಹಾಕಿ ಸ್ವಲ್ಪ ಹೊತ್ತು ತೆಗೆದ್ರು ಒಂದು 4-5 ಫೋಟೋ. ಒಂದು ವಿಡಿಯೋ ಮಾಡಿ ಅಂತ, ರೀಲ ಮಾಡೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಅಂದರೆ 1 ಸೆಕೆಂಡ್ ಗ್ಯಾಪ್ ಬಿಡ್ದಿರ ಆ ಕಡೆಯಿಂದ ಈ ಕಡೆಯಿಂದ ಗಾಡಿಗಳು ಬರ್ತಾನೆ ಇತ್ತು. ವಿಡಿಯೋ ಫ್ಲಾಪ್ ಆಯಿತು. ಇಟ್ಸ್ ಓಕೆ, ಏನು ಅಷ್ಟು ಮಾತ್ರ ಪಾಪ ನನಗೋಸ್ಕರ ಎಫರ್ಟ್ಸ್ ಹಾಕಿ ಮಾಡಿದ್ರಲ್ವ ಅಂತ ಯಾವುದೋ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಡ್ರೆಸ್ ತುಂಬ ಜನಕ್ಕೆ ಇಷ್ಟ ಆಯಿತು ಈ ಡ್ರೆಸ್ಸು. ಆ್ಯಂಡ್ ವಿತ್ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಈ ಡ್ರೆಸ್ದು ಪ್ರೈಸ್ ಅಂತೂ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಬಿಕಾಸ್ ಈ ಥರ ಬಟ್ಟೆ ನನಗೆ ಒಂದು ಒಳ್ಳೆ ಪ್ರೈಸಲ್ಲಿ ಸಿಕ್ತು. ಆ್ಯಂಡ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಮ್ಮ ನೈಬರ್ಸ್ ಇಬ್ಬರು ಕೇಳಿದ್ರು, ನನ್ನ ಫ್ರೆಂಡ್ಸ್ ಇಬ್ಬರು ಕೇಳಿದ್ರು, ಆ್ಯಂಡ್ ನಮಗೆ ಗೊತ್ತಿರೋರು ಒಬ್ಬಕ್ಕ ಕೇಳಿದ್ರು. ಎಲ್ರಿಗೂ ತುಂಬ ಇಷ್ಟ ಆಯಿತು. ಈ ಡ್ರೆಸ್ದು ಪ್ರೈಸ್ ಬಂದು 680 ರುಪೀಸ್ ಏನೋ ಅಷ್ಟೇ. ತುಂಬ ಅಫೋರ್ಡಬಲ್ ಅಂತ ಅನಿಸ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ, ಲಿಂಕ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಆ್ಯಂಡ್ ಅವತ್ತು ಮೇಲೂರಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬರ್ತಿದ್ದಾಗ ನಮ್ಮ ಚಿಕ್ಕ ಪಾಪುಗೆ ಜ್ವರ ಸ್ಟಾರ್ಟ್ ಆಗೋಯ್ತು ಗೈಸ್. ಫುಲ್ ಮೂಡೆಲ್ಲ ಅಪ್ಸೆಟ್ಟು. ಚಿಕ್ಕವಾಗಿಂದ ಅವಳಿಗೆ ಜ್ವರ ಅನ್ನೋದೇ ಬಂದಿಲ್ಲ, ಟಚ್ವುಡ್. ಬಟ್ ಈ ಸರಿ ಜ್ವರ ಬಂತು. ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಜ್ವರ ಇನ್ನೇನು ಸ್ಟಾರ್ಟ್ ಆಗ್ತಿದ್ದಂಗೆ ಅವಳು ಒಂದು ಸ್ವಲ್ಪ ಡಲ್ ಆಗಿಬಿಟ್ಲು. ಮೈಯೆಲ್ಲ ತುಂಬಾ ಬಿಸಿ ಆಗಿಬಿಡ್ತು. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಯಾಕಂದರೆ ಆ ಮಗು ನೋಡೋಕ್ಕೆ ಸಣ್ಣ ಇದ್ರೂ ತುಂಬ ಹೆಲ್ದಿಯಾಗಿರ್ತಾಳೆ, ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ನನಗೆ ಅದೇ ಖುಷಿ. ಬಟ್ ಸಡನ್ನಾಗಿ ಜ್ವರ ಬಂದಾಗ ಅವಳು ಫುಲ್ ಡಲ್ ಆಗಿಬಿಟ್ಟು, ಸುಸ್ತಾಗ್ಬಿಟ್ಟು, ಸರಿಯಾಗಿ ಆ್ಯಕ್ಟಿವ್ ಆಗಿಲ್ಲದೆ ಕಿರಿಕಿರಿ ಮಾಡ್ತಿದ್ಲು. ಎಷ್ಟು ಹಿಂಸೆ ಆಗಿಬಿಡ್ತು ಅಂದರೆ ಐ ಕಾಂಟ್ ಟೆಲ್ ನಾನು ಎಷ್ಟು ಸಫರ್ ಆದೆ ಅವತ್ತು ಅಂತ. ಜ್ವರ ಸ್ಟಾರ್ಟ್ ಆದಮೇಲೆ ಅವತ್ತಿನ ನೈಟ್ ಅಂತೂ ಅವಳು ನಿದ್ದೆನೇ ಮಾಡಲಿಲ್ಲ. ಎಷ್ಟೊತ್ತು ಏನೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಸಿರಪ್ ಹಾಕಿದ್ವಿ, ತಣ್ಣೀರು ಬಟ್ಟೆ ಹಾಕಿದೆ, ಎಷ್ಟೆಲ್ಲ ದೃಷ್ಟಿ ಎಲ್ಲ ತೆಗ್ದು ಏನೇನೋ ಮಾಡಿದೆ. ಬಟ್ ಸರಿ ಹೋಗಲಿಲ್ಲ. ನೈಟೆಲ್ಲ ಅವಳು ಪಾಪ ಅಳ್ತಾನೆ ಇದ್ಲು. ಕೆಳಗಡೆ ಮಲಗಿಸಿದ್ರೆ ಅಳಕ್ಕೆ ಶುರು ಮಾಡಿಬಿಡ್ತಿದ್ಲು. ಜೋಲಿಯಲ್ಲೂ ಮಲ್ಕೊಂಡಿರಲ್ಲ. ನನ್ನ ತೊಡೆ ಮೇಲೆ ಹಾಕ್ಕೊಂಡ್ರೆ ಹಂಗೆ ಸುಮ್ಮನಿರ್ತಿದ್ಲು. ನೈಟೆಲ್ಲ ಎಷ್ಟು ಹಿಂಸೆ ಆಗಿಬಿಡ್ತು. ಅವಳಿಗೆ ಜ್ವರ ಬಂದಿರೋದೊಂದು ಬೇಜಾರು, ನನಗೆ ಫುಲ್ಲು ನಿದ್ದೆ, ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿಬಿಡ್ತು. ಸಖತ್ ಸಫರ್ ಆದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ತುಂಬ ಈ ಥರ ಫೇಸ್ ಮಾಡಿಲ್ಲ. ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಅವ್ರಿಗೆ ತುಂಬ ಹುಷಾರಿಲ್ಲದೆ ಆಗೋ ಚಾನ್ಸಸ್ಸೇ ಇರಲ್ಲ.
ಟಚ್ವುಡ್. ಬಟ್ ಒಂದೊಂದ್ಸರಿ ಹಿಂಗಾದಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಅವಳು ಹೆಂಗೆ ತಟ್ಕೊಳ್ತಿದ್ದಾಳೆ, ಅವಳಿಗೆ ಆಗ್ತಿರೋ ಕಷ್ಟ ಏನು ಅಂದ್ಬಿಟ್ಟು ತುಂಬ ಬೇಜಾರಾಗ್ಬಿಡ್ತು. ಆ್ಯಂಡ್ ನನಗೇನು ಅಂತಂದರೆ, ಒಂದು ತಾಯಿ ಆದಮೇಲೆ ತಾಯಿ ಬೆಲೆ ಗೊತ್ತಾಗೋದು, ಎಷ್ಟು ಟೇಕ್ ಕೇರ್ ಮಾಡಿರ್ತಾರೆ ನಮ್ಮನ್ನು ನಮ್ಮಮ್ಮಂದರು ಅಂತ. ಆ್ಯಂಡ್ ಫೈನಲಿ ಅವತ್ತು ನೆಕ್ಸ್ಟ್ ಡೇ ಈವ್ನಿಂಗ್ ಅಷ್ಟರಲ್ಲಿ ಸ್ವಲ್ಪ ರಿಕವರ್ ಆದ್ಲು ಅಂತಲೇ ಹೇಳ್ಬೋದು. ಅಂದರೂ ಸ್ವಲ್ಪ ಟೇಕ್ ಕೇರ್ ಮಾಡ್ತಾನೆ ಇದ್ದೆ, ಅದು ಇದು ಕೊಟ್ಕೊಂಡು. ಆ್ಯಂಡ್ ಸಣ್ಣ ಮಕ್ಳಿಗೆ ಮಾತ್ರ ಈ ಥರ ಹುಷಾರಿಲ್ದ್ರೆ ಆಗಬಾರ್ದು, ಅದನ್ನೇ ಬೇಡ್ಕೊಳ್ತೀನಿ ನಾನು ದೇವ್ರ ಹತ್ರ. ಆ್ಯಂಡ್ ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ. ಗೋಧಿ ರೊಟ್ಟಿ ಆರ್ ಗೋಧಿ ದೋಸೆ, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಸಿಂಪಲ್ಲಾಗಿ ತುಂಬಾ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಇದು. 1 ಕಪ್ಪಷ್ಟು ಗೋಧಿ, ಒಂದು ಪುಟಾಣಿ ಕಪ್ಪಲ್ಲಿ ನಾನೊಂದು ಅರ್ಧ ಕಪ್ನಷ್ಟು ಸೂಜಿ ರವೆ ತೊಗೊತಿದ್ದೀನಿ, ಅಂದರೆ ಉಪ್ಪಿಟ್ಟಿನ ರವೆ. ಆ್ಯಂಡ್ ಇದಕ್ಕೆ ಮಿಕ್ಸಿಂಗ್ಗೆ ಅಂತ ನಾನು ಇಲ್ಲಿ ಒಂದು ಅರ್ಧ ಈರುಳ್ಳಿ ಆ್ಯಂಡ್ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಗೂ ಕ್ಯಾರೆಟಿನ ತುರಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೂ ಸಬ್ಸಿಗೆ ಸೊಪ್ಪು ಹಾಗೂ ಸ್ವಲ್ಪ ಜೀರಿಗೆ. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆ್ಯಂಡ್ ನಿಮಗೆ ಬೇಕಂದರೆ ಶುಂಠಿನೂ ಕೂಡ ಬೆಳೆಸ್ಕೋಬೋದು, ಬಟ್ ನಾನು ಶುಂಠಿ ಬಳಸಿಲ್ಲ. ಆ್ಯಂಡ್ ಇದನ್ನು ಎಲ್ಲದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ಎಲ್ಲದನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ. ನಾವು ಇವಾಗ ಚಪಾತಿ ಬೇರೆ ಎಲ್ಲ ಗ್ರೇವಿ ಎಲ್ಲ ಮಾಡ್ಕೊಂಡಿರೋದಕ್ಕೆ ಟೈಮ್ ಇಲ್ಲ ಅಂದಮೇಲೆ ಇದೇ ಥರ ಮಸಾಲೆ ದೋಸೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಆ್ಯಂಡ್ ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ. ಆ್ಯಂಡ್ ನಾನು ಇದನ್ನು ಎಲ್ಲದನ್ನು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಬ್ಸಿಗೆ ಸೊಪ್ಪು ಅನ್ನೋದು ಎಲ್ಲದಕ್ಕೂ ಅಷ್ಟೇ, ಎಲ್ಲಿ ಸಬ್ಸಿಗೆ ಸೊಪ್ಪು ಬೀಳುತ್ತೋ ಅಲ್ಲಿ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಸಬ್ಸಿಗೆ ಸೊಪ್ಪು ಅಂದರೆ. ಆ್ಯಂಡ್ ದೋಸೆಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಬೋಂಡಾಗಿರ್ಬೋದು, ಪ್ರತಿಯೊಂದಕ್ಕೂ ಅಷ್ಟೇ ಈ ಸಬ್ಸಿಗೆ ಸೊಪ್ಪು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಿತ್ರಾನ್ನಕ್ಕೂ ಅಷ್ಟೇ, ನಾವು ಅವಲಕ್ಕಿ ಚಿತ್ರಾನ್ನ ಏನಾದರೂ ಮಾಡಿದ್ರೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಜೀರಿಗೆಯನ್ನು ಕೂಡ ಬಳಸ್ಕೊಳ್ತಿದ್ದೀನಿ. ಆ್ಯಂಡ್ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಏನೂ ಗಂಟಿರಲ್ಲ. ನಾನು ಫಸ್ಟು ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ನಾನು ಸ್ವಲ್ಪ ಸೊಪ್ಪು ತರಕಾರಿ ಅನ್ನೋದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ. ನಾನು ಮತ್ತೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ, ತುಂಬಾ ಚೆನ್ನಾಗಿ ಬಂತು. ನೀರು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ಸ್ವಲ್ಪನೇ. ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರು ಚೆನ್ನಾಗಿರೋದಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಬೇಕು ಅಂತ. ಆ್ಯಂಡ್ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಂಗೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಜಾಸ್ತಿನೂ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ, ಟೇಸ್ಟು ಇರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದನ್ನು ತುಂಬ ತೆಳ್ಳಕ್ಕೋದ್ರೂ ಆಗೋದಿಲ್ಲ, ಬಿಕಾಸ್ ತರಕಾರಿ ಎಲ್ಲ ಹಾಕಿರ್ತೀವಿ. ಬಟ್ ಒಂದು ರೇಂಜ್ಗೆ ತೆಳ್ಳಗೆ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಬೇಗ ಆಗುವಂಥ ಬ್ರೇಕ್ಫಾಸ್ಟು. ಕ್ವಿಕ್ಕಾಗಿ ಹೋಗಿ ಈರುಳ್ಳಿ, ಕೊತ್ತಂಬರಿ, ಏನು ಬೇಕು ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಬೇಗ ಕಟ್ ಮಾಡ್ಕೊಂಬಿಟ್ರೆ ಗೋಧಿ ಹಿಟ್ಟು ಎತ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹೆಂಚು ಮೇಲೆ ಹಾಕ್ಬಿಟ್ರೆ ಆಗೋಯ್ತು. ಆ್ಯಂಡ್ ನಿಮಗೆ ಇದಕ್ಕೆ ಸೈಡ್ಗೆ ಕಡಲೆ ಬೀಜ ಚಟ್ನಿ ಆಗಿ, ಕಾಯಿ ಚಟ್ನಿ, ನಿಮ್ಗೆ ಏನು ಬೇಕೋ ಅದನ್ನು ಕೂಡ ಬೇಗ ಮಾಡ್ಕೋಬೋದು. ಕೆಲವರು ಹಂಗೆ ತಿಂತಾರೆ, ಬಟ್ ದೋಸೆಗೆ ಏನೋ ಒಂದು ಸೈಡ್ಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೀವೇನಾದರೂ ಬೇಗ ಕ್ವಿಕ್ಕಾಗಿ ಚಟ್ನಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಆ್ಯಂಡ್ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರೋದಿಲ್ಲ. ಸೊ ಈ ಥರ ಕನ್ಸಿಸ್ಟೆನ್ಸಿಗಿದ್ರೆ ಸಾಕಾಗತ್ತೆ. ಆ್ಯಂಡ್ ಹೆಂಚು ಬಿಸಿಗಿಟ್ಟು ದೋಸೆ ಹಾಕ್ಕೊಳ್ಳೋದಷ್ಟೇ. ಆ್ಯಂಡ್ ಜಾಸ್ತಿ ತೆಳ್ಳಗೆ ಕೂಡ ಹಾಕೋಕ್ಕಾಗೋದಿಲ್ಲ ಈ ದೋಸೆನ, ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಸೂಪರಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ಮಾಡ್ಕೋಬೋದು, ಬ್ಯಾಚುಲರ್ಸ್, ಅಡುಗೆ ಬರದೇ ಇರೋರು ಯಾರು ಬೇಕಾದರೂ ಮಾಡಿಕೊಡ್ಬೋದು. ಆ್ಯಂಡ್ ಮಕ್ಳಿಗೂ ಕೂಡ ಅಷ್ಟೇ, ತುಂಬಾ ಸಾಫ್ಟ್ ಆಗಿರುತ್ತೆ, ತಿನ್ನೋಕ್ಕೆ ಆರಾಮಾಗಿ ತಿಂತಾರೆ. ಚಪಾತಿಗಿಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಕ್ಲೀನಾಗಿ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಯಾರ ಮನೇಲಿ ದೋಸೆ ಮೇಲೆ ತೂತಿರಲ್ಲ ಹೇಳಿ? ಎಲ್ಲರ ಮನೆ ದೋಸೆನೂ ತೂತೆ ಗಾಯ್ಸ್. ಹಂಗೆ ನಮ್ಮ ಮನೇಲಿ ಕೂಡ ದೋಸೆ ತೂತಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಲೈಟಾಗಿ ನಿಮ್ಗೇನಾದರೂ ತುಪ್ಪ ಇಲ್ಲ ಎಣ್ಣೆ ಏನಾದರೂ ಬೇಕಂದರೆ ಹಾಕ್ಕೋಬೋದು. ನಾನು ಲೈಟಾಗಿ ಎಣ್ಣೆ ಬಳಸ್ಕೊಂಡಿದ್ದೀನಿ.
ಆ್ಯಂಡ್ ಇಲ್ಲಿ ಫುಲ್ ಯೆಲ್ಲೋ ಕಲರ್ ಕಾಣಿಸ್ತದಲ್ವ, ನಾನು ಅರ್ಶಿನ ಪುಡಿ ಅಂತೂ ಬಳಸೇ ಇಲ್ಲ. ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿರೋದಕ್ಕೆ ಒಂದು ಸ್ವಲ್ಪ ಕಲರ್ ಈ ಥರ ಟರ್ನ್ ಆಗಿದೆ. ಆ್ಯಂಡ್ ಲೈಟಿಂಗ್ಸಿಂದನೂ ಅಷ್ಟೇ. ಆ್ಯಂಡ್ ತುಂಬಾ ಸಾಫ್ಟಾಗೆ ತೆಳ್ಳಗೆ ಬಂದಿತ್ತು. ಒಂದು ಸರಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ. ನಾವು ಎಷ್ಟು ತೆಳ್ಳಗೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ಆರಾಮಾಗಿ ತಿಂತಾರೆ, ಜಗಿಯೋಕ್ಕೆ ಎಲ್ಲ ಆರಾಮಾಗಿರುತ್ತೆ. ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಅದಕ್ಕೆ ಸೈಡಿಗೆ ಚಟ್ನಿ ಅಥವಾ ಏನು ಬೇಕಾದರೂ ನಿಮಗೆ ಸೈಡಿಗೆ ಏನಾದರೂ ಪಲ್ಯ ಬೇಕಂದರೆ ಪಲ್ಯ ಮಾಡ್ಕೋಬೋದು. ಆ್ಯಂಡ್ ಚಾರ್ವಿನೂ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದಳು. ಆ್ಯಂಡ್ ಐ ಆಮ್ ಹ್ಯಾಪಿ. ಮಕ್ಕಳು ತಿಂದಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ, ಏನಾದರೂ ಇಷ್ಟಪಟ್ಟು ತಿಂದಾಗ. ಆ್ಯಂಡ್ ಇದೇ ಥರ ಸೇಮ್ ಪ್ರೊಸೀಜರ್ ಆ್ಯಂಡ್ ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ನಾನು ರಾಗಿ ದೋಸೆ ಕೂಡ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ರಾಗಿ ದೋಸೆ ಆ ಥರ ಎಲ್ಲ ಇಷ್ಟ, ನಮಗೂ ಅಷ್ಟೇ ಇಷ್ಟ. ಸೊ ಹಂಗಾಗಿ ಸೇಮ್ ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮೇ, ಬಟ್ ನಾನು ಗೋಧಿ ಹಿಟ್ಟಿನ ಪ್ಲೇಸ್ಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಸೂಪರಾಗಿತ್ತು. ಬಟ್ ಈ ರಾಗಿನ ಏನಾಗುತ್ತೆ, ಸ್ವಲ್ಪ ತುಂಬಾ ಹೊತ್ತು ಬೇಯಿಸ್ಬೇಕಾಗತ್ತೆ ಪೇಷನ್ಸಿಂದ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಟ್ಬಿಟ್ರು ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಹೊಟ್ಟೆ ನೋವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ರಾಗಿ ರೊಟ್ಟಿನ ಸ್ವಲ್ಪ ತೆಳ್ಳಗೇನೆ ಕಲಿಸ್ಕೋಬೇಕಾಗತ್ತೆ, ನೀರೆಲ್ಲ ಜಾಸ್ತಿ ಬೆಳೆಸ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಈ ದೋಸೆ ಅನ್ನೋದು. ಆ್ಯಂಡ್ ಸ್ವಲ್ಪ ತೆಳ್ಳಗಿದ್ದಾಗ ಒಳಗಡೆನೂ ಕ್ಲೀನಾಗಿ ಬೇಯುತ್ತೆ. ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸಿಂಪಲ್ ರೆಸಿಪೀಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. 2 ರೊಟ್ಟಿ ಕೂಡ ತುಂಬ ಇಷ್ಟಪಟ್ಟು ತಿಂದರು ಮನೇಲಿ. ಆ್ಯಂಡ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ನಿದ್ದೆ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ಹಂಗೆ ನಾವು ಗಾಡಿ ತೊಗೊಂಡು 2 ಮಂತ್ಸ್ ಆಗಿತ್ತು. ಗಾಡಿ ಸರ್ವೀಸಿಗೆ ಬಿಟ್ಟಿದ್ರು. ಸೊ ಹಂಗಾಗಿ ನಮ್ಮ ಮನೆಯವರು ಹೋಗಿ ಗಾಡಿ ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಹಂಗಾಗಿ ಹೆಲ್ಮೆಟ್ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿ ಶೋರೂಮ್ ಹತ್ರ ಹೋದೆ. ಆ್ಯಂಡ್ ಅಲ್ಲಿನ ಗಾಡಿ ಇನ್ನು ಒಂದು 5-10 ಮಿನಿಟ್ಸ್ ಆಗುತ್ತೆ ವೆಯ್ಟ್ ಮಾಡಬೇಕು ಅಂತಂದರು. ಸೊ ಆರಾಮಾಗಿ ಚಿಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಬೋರ್ ಆಗ್ತಿತ್ತು. 5 ಮಿನಿಟ್ಸ್ ಅಂದರು, 10-15 ಮಿನಿಟ್ಸ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಕೂತ್ಕೊಂಡಿದ್ದೆ. ಆ್ಯಂಡ್ ನ್ಯೂಸ್ ಪೇಪರ್ ಇತ್ತು. ನಾನು ಈ ಥರ ಎಲ್ಲ ನ್ಯೂಸ್ ಪೇಪರೆಲ್ಲ ಓದೋವಂಥ ಕ್ಯಾಟಗಿರಿ ಅಲ್ಲ, ಯಾರು ಏನೇ ಅನ್ಕೋಬೋದು. ನಾವು ಎಜುಕೇಷನ್ ಕಡೆ ಒಂದು ಸ್ವಲ್ಪ ಕಮ್ಮಿನೇ, ಬಟ್ ಅಂದರೂ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಕಾಣಿಸಿದ್ರೆ ಓದ್ತೀನಿ. ಅಲ್ಲಿ ಏನು ಇಂಟ್ರೆಸ್ಟಿಂಗ್ ಇತ್ತು ಅಂತ ಅಂದರೆ, ರಾಜ್ಕುಮಾರ್ ಫ್ಯಾಮ್ಲಿಯವ್ರದ್ದು, ಯುವರಾಜ್ ಕುಮಾರ್ ಇದ್ದಾರಲ್ವಾ, ಅವ್ರದ್ದು ಡೈವರ್ಸ್ ಆಯ್ತಲ್ವ ರೀಸೆಂಟಾಗಿ, ಅವ್ರದ್ದಿತ್ತು. ಅಲ್ಲಿ ಸಪ್ತಮಿ ಗೌಡ ಅದರದ್ದು ಹೆಡ್ಲೈನ್ಸ್ ಇತ್ತು. ಅವರು ವೈಫು ಇದು ಮಾಡಿದ್ದಾರೆ ಅಂತಲ್ವ, ಸಪ್ತಮಿ ಗೌಡ ಅವ್ರ ಜೊತೆ ಅಫೇರ್ ಇತ್ತು ಸಮಥಿಂಗ್, ಅದಕ್ಕೆ ಡೈವರ್ಸ್ ಮಾಡಿದೆ ಅಂತ. ಸೊ ಅದು ನಾನು ಶಾಕಿಂಗ್ ಆಗಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ರೂಮರ್ಸ್ ಅಂದ್ಕೊಂಡಿದ್ದೆ, ಬಟ್ ಅವರು ಅವ್ರ ವೈಫೇನೇ ಈ ಥರ ಮಾಡಿದಾರಂತೆ, ಅವ್ರ ಜೊತೆ ಅಫೇರ್ ಇದೆ, ಹಂಗಾಗಿ ನಾನು ಡೈವರ್ಸ್ ಮಾಡ್ತಿದ್ದೀನಿ ಅಂತ. ಸೊ ಹಂಗಾಗಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೊಟ್ಟು ಓದಿದೆ. ಆ್ಯಂಡ್ ಯಾವ ಕಾರಣಕ್ಕಾಯ್ತೋ ಒಂದು ಸಪ್ತಮಿ ಗೌಡ ಅವ್ರದ್ದು ಮಾತ್ರ ನೇಮ್ ಸಖತ್ತಾಗಿ ಡ್ಯಾಮೇಜ್ ಆಯಿತು ಅಂತ ಹೇಳಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.